ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಮು ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಅದಕ್ಕೆ ಒಂಥರ ಸ್ಟಮಕ್ಕಲ್ಲಿ ಬಟರ್ಫ್ಲೈ ಓದಂಗೆ ಆಗ್ತಾಯಿದೆ. ಏನೋ ಫಸ್ಟ್ ಟೈಮ್ ವ್ಲಾಗ್ ಮಾಡೋ ಥರ ಅಥವಾ ಫಸ್ಟ್ ಟೈಮ್ ಇದು ಮಾಡೋ ಥರ ಆಗ್ತಾಯಿದೆ. ಅದಕ್ಕೇನು ಗೊತ್ತು, ಬಟರ್ಫ್ಲೈ ನಾನು ಇದು 4th or 5th ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಏನಿಲ್ಲ. ವಿಡಿಯೋ ಮಾಡಬಾರ್ದು ಅಂತ ಏನಿಲ್ಲ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಟೈಮ್ ಸಿಕ್ಕಿಲ್ಲ, ಇದು ಟೈಮ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ವಿಷಯ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ತಮ್ಮೈಲಲ್ಲಿ ನೋಡಿರ್ತೀರ, ಆದರೂ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಕ್ವಶನ್ಸ್ ಅಂತ ಹಾಕಿದ್ದೆ. ತುಂಬ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ನಾನು ಆನ್ಸರ್ ಕೊಡೋಣ ಅಂತ ಬಂದಿದ್ದೀನಿ. ಅನ್ಕೊಬೋದು, ಏನು ಪದೇ ಪದೇ ಇದೇ ಮಾಡ್ತಿದ್ದೀರಾ ಅಂತ ಕೇಳೋರಿಗೆ ಹೇಳ್ತಿದ್ದೀನಿ. ಇದೇ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗೇನೂ ಇಲ್ಲ. ಏನೋ ಒಂಥರ ಖುಷಿ, ಅವ್ರು ಏನೇನು ಕ್ವಶನ್ಸ್ ಕೇಳಿರ್ತಾರೆ, ನಾನು ವಿಡಿಯೋ ಮೂಲಕ ಆನ್ಸರ್ಸ್ ಕೇಳಿದ್ರೆ ಅವರು ನೋಡ್ತಾರಲ್ಲ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಅದನ್ನ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಕ್ವಶನ್ಸ್ ಹಾಕ್ತೀನಿ. ಈ ಸರಿ ತುಂಬ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ದಾರೆ. ಎಷ್ಟು ಕ್ವಶನ್ಸ್ ಕೇಳಿರ್ಬೋದು ಕಮೆಂಟ್ ಮಾಡಿ. ಆಮೇಲೆ ಕಮೆಂಟ್ ಮಾಡಿದ್ರೂ ನಾನು ಹೇಳಲೇಬೇಕು. ಸರಿ 6 ಕ್ವಶನ್ಸ್ ಕೇಳಿದರು. ಇವತ್ತು 3, 2, 1 ಎಷ್ಟು ಕ್ವಶನ್ಸ್ ಕೇಳಿರ್ಬೋದು? 18 ಕ್ವಶನ್ಸ್ ಕೇಳಿದ್ದಾರೆ. ಎಲ್ಲ ಕ್ಲಾಪ್ಸ್ ಮಾಡಿ ಜೋರಾಗಿ, ಅಪ್ರಿಷಿಯೇಟ್ ಮಾಡಿ ನನಗೆ ಎಷ್ಟು ನನಗೆ ಕ್ವಶನ್ಸ್ ಕೇಳಿದ್ದಾರೆ ಅಂತ. ತುಂಬ ಖುಷಿ ಆಯಿತು. ಇದು ಕಡಿಮೆನೇ ಅನಿಸ್ಬೋದು ನಿಮಗೆ, ಇಲ್ಲ ನನಗೆ ಇದು ನಿಜವಾಗ್ಲೂ ಕಡಿಮೆ ಇಲ್ಲ. 18 ಕ್ವಶನ್ಸ್ ಕೇಳಿದ್ದಾರೆ. ಇವತ್ತು 18, ಸರಿ ವಿಡಿಯೋದಲ್ಲೂ ಹಂಗೆ ಹೇಳಿದ್ದೆ. ಇವತ್ತು 6 ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ 6,600 ಎಷ್ಟು ಆಗುತ್ತೆ ಅಂತ ಇವತ್ತು ಹಂಗೆ ಹೇಳ್ತೀನಿ. ಇವತ್ತು 18 ಕೇಳಿದ್ದಾರೆ. ನೆಕ್ಸ್ಟು ಎಷ್ಟು ಆಗುತ್ತೆ ಬಿಡಿ, ಇವಾಗ ಅದೆಲ್ಲ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಯಾರಿಂದ ಸ್ಟಾರ್ಟ್ ಮಾಡಲಿ? ನನಗೆ ಗೊತ್ತಿರೋರು ಸೀರಿಯಸ್ ಆಗಿ ಎಷ್ಟು ಒಂದಿಬ್ಬರೇ ಕೇಳಿರೋದು ಸರಿ. ನನಗೆ ಗೊತ್ತಿರೋರು, ನಾನು ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಫಾಲೋ ಮಾಡ್ತಿದ್ದಾರೆ. ಬಟ್ ಅವ್ರು ಯಾರೂ ನಂಗೆ ಕ್ವಶನ್ಸ್ ಕೇಳಲ್ಲ, ಗೊತ್ತಿಲ್ಲದೆ ಇರೋರೇ ಕೇಳೋದು. ಪರವಾಗಿಲ್ಲ, ಇಬ್ಬರೇ ಕೇಳಿರೋದು ನನಗೆ, ಅವರಿಬ್ಬರಿಗೆ ಆನ್ಸರ್ ಕೊಡ್ತೀನಿ. ಇಟ್ಸ್ ಓಕೆ. ನನ್ನ ಆನ್ಸರ್ ಅವ್ರು ನೋಡ್ತಾರೆ, ನನ್ನ ಫ್ರೆಂಡ್ಸ್, ಸಾಕು ನನಗಷ್ಟು. ಓಕೆ, ಲೆಟ್ಸ್ ಸ್ಟಾರ್ಟ್. ಹಾಂ, ಕೆಳಗಿಂದ ಬರೋಣ, ಓಕೆನಾ? ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತೀರಾ ಸಿಸ್ಟರ್? ಯಾರು? ಕ್ವೀನ್ ಲೆಸ್ ಕಿಂಗ್ ಚಿನ್ನು 6. ಮಾಡಿದ್ರೆ ರಿಪ್ಲೈ ಮಾಡ್ತೀರಾ ಸಿಸ್ಟರ್? ನೀವು ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆ ಪರ್ಮಿಷನ್ ಕೇಳ್ತಾ ಇದ್ದೀರಾ? ದಯವಿಟ್ಟು ಮಾಡಿ, ನಾನು ರಿಪ್ಲೈ ಕೊಡ್ತೀನಿ, ಓಕೆನಾ? ಮಾಡಿದ್ರೆ ರಿಪ್ಲೈ ಮಾಡ್ತೀರಾ ಸಿಸ್ಟರ್? ಮಾಡಿದ್ರೆ ತಾನೇ ನಾನು ರಿಪ್ಲೈ ಕೊಡೋಕ್ಕೆ. ನೀವು ಮಾಡ್ದೇ ರಿಪ್ಲೈ ಕೊಡ್ತೀರಾ ಸಿಸ್ಟರ್ ಅಂತ ಹೇಳಿದರೆ ನಾನು ಏನು ಹೇಳಿ? ಖಂಡಿತ ಮಾಡ್ತೀನಿ, ಮಾಡಿ, ಓಕೆನಾ? ಬ್ಯೂಟಿಫುಲ್. ವಸಂತ್ ಚಿನ್ನು ಅವರು ಕೇಳಿರೋದು ಬ್ಯೂಟಿಫುಲ್. ನಾನು ಆಸ್ಕ್ ಮಿ ಕ್ವಶನ್ಸ್ ತಾನೇ ಕೇಳಿರೋದು. ನಾನೇನಾದರೂ ನನಗೆ ಏನು ಹೇಳ್ತಾರೆ ಅದನ್ನು? ನಾನು ರೀಲ್ಸ್ ಕೇಳಿದ್ದೀನಿ. ನಾನು ರೀಲ್ಸ್ಗೆ ಏನಾದರೂ ಕಮೆಂಟ್ ಮಾಡಿ ನನಗೆ ಹೇಗಿದೆ ರೀಲ್ಸು ಅಥವಾ ಹೇಗಿದೆ ವೀಡಿಯೋಸು ಅಂತ ಕೇಳಿದರೆ ಬ್ಯೂಟಿಫುಲ್ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ಇವ್ರು ಯಾವುದಕ್ಕೆ ಬ್ಯೂಟಿಫುಲ್ ಅಂದಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವೇ ಹೇಳಿ, ಇವರು ಮೆಸೇಜ್ ಮಾಡಿರೋದಕ್ಕೆ ಹೇಳ್ತಿರೋದು. ನೀವು ಬ್ಯೂಟಿಫುಲ್ ಅಂದಿದ್ದೀರಲ್ಲ, ಅದು ಯಾವುದಕ್ಕೆ ಏನಕ್ಕೆ ಅಂದಿರಾ ಅಂತ ನನಗೆ ಹೇಳಿ, ಓಕೆನಾ? ಒಟ್ಟಲ್ಲಿ ಬ್ಯೂಟಿಫುಲ್ ಅಂದಿದ್ದೀರಾ, ಮೋಸ್ಟ್ಲಿ ನನಗೇ ಇರ್ಬೋದು ಅದು ಬ್ಯೂಟಿಫುಲ್. ನನಗೇ ಹೇಳಿದ್ದೀರಾ ನೀವು ಬ್ಯೂಟಿಫುಲ್ ಆಗಿದ್ದೀನಿ ಅಂತ, ಅದನ್ನು ಕಮೆಂಟ್ ಮಾಡಿ, ಓಕೆನಾ? ನನಗೆ ಹೇಳಿದರೆ ತುಂಬ ಖುಷಿ ಆಗುತ್ತೆ, ಓಕೆನಾ? ಇವರು ನಮ್ಮ ಅಕ್ಕ ಕೇಳಿದ್ದಾರೆ, ಅವಳು ಕ್ವಶನ್ಸ್ ಕೇಳಿದ್ದಾಳೆ. ಆ್ಯಕ್ಚುಲಿ ನಿಮಗೆ ಗೊತ್ತಾ ಗೈಸ್, ನಾನು ಇವಳು ಮೊನ್ನೆ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ನಾನು ಹೇಳಿ ಕೇಳಿಸಿರೋದು ಕ್ವಶನ್ಸ್ನ. ಇವಳು ನಂದು ಸ್ಟೋರಿನೇ ನೋಡಿರಲಿಲ್ಲ, ಹಂಗೆ ಮುಂದೆ ತಳ್ಕೊಂಡು ಹೋಗಿದ್ದಾಳೆ. ಸೊ ನಾನು ಹೇಳ್ಬಿಟ್ಟು ಕ್ವಶನ್ಸ್ ಕೇಳಿ, ನಾನು ಆಸ್ಕ್ ಮಿ ಕ್ವಶನ್ಸ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಕೇಳಿಸಿರೋದು. ಈ ಥರ ಯಾರಾದರೂ ಮಾಡ್ತಾರಾ? ನಾವೇ ಕ್ವಶನ್ ಹಾಕೋದಂತೆ, ನಾವೇ ಇನ್ನೊಬ್ರ ಹತ್ರ ಕ್ವಶನ್ಸ್ ಕೇಳಿ ಅಂತ ಕೇಳೋದಂತೆ. ವಾ, ನಂತರ ಇನ್ಯಾರೂ ಇರೋದಿಲ್ಲ ಟ್ಯಾಲೆಂಟ್. ಎಸ್, ಕೇಳಿದ್ದಾರೆ, ಪರವಾಗಿಲ್ಲ. ಅದು ಹಿಂಗೆ ಇಟ್ಕೊಂಡು ಕೇಳಿದಾಳೆ, ಎಲ್ಲಿ ನಾನು ನೋಡ್ಬಿಡ್ತೀನಿ ಅಂತ ಹಿಂಗೆ ಇಟ್ಕೊಂಡು ಕೇಳಿರೋದು. ಓಕೆ, ಹೇಳ್ತೀನಿ, ಕ್ವಶನ್ಸ್ ಕೇಳ್ತೀನಿ. ಹಾಂ, ನೀವು ನಿಮ್ಮ ಅಕ್ಕನ ಮೈ ಗಾಡ್, ನೀವು ಇಷ್ಟು ರೆಸ್ಪೆಕ್ಟ್ ನನಗೆ ವೀಡಿಯೋದಲ್ಲೇ ಅನಿಸುತ್ತೆ ಇಷ್ಟು ರೆಸ್ಪೆಕ್ಟ್ ಕೊಡೋದು. ಅದರ್ವೈಸ್ ಮನೇಲೆಲ್ಲ ಇಷ್ಟು ನನಗೆ ರೆಸ್ಪೆಕ್ಟ್ ಇಲ್ಲ ಗೈಸ್. ನೀವು ಅನ್ಕೊಬೋದು, ಏನು ಇವ್ರ ಮನೇಲೆಲ್ಲ ಈ ಹುಡುಗಿಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಖಂಡಿತವಾಗ್ಲೂ ಇಲ್ಲ.
ನನಗೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ ಗೈಸ್, ಸೀರಿಯಸ್ ಆಗಿ ಯಾರೂ ಕೊಡಲ್ಲ. ಅಲ್ಲಲ್ಲ, ಹೊರ್ಗಡೆಯವರಲ್ಲ, ಮನೆಯವರು ಯಾರು ರೆಸ್ಪೆಕ್ಟ್ ಕೊಡಲ್ಲ. ಹೋಗಿ ಬಾರೇ ಅಂತಲೇ ಕರೆಯೋದು, ಅದೇ ನನಗೆ ರೆಸ್ಪೆಕ್ಟು ಮನೇಲಿ. ಅದು ಬಿಟ್ಟರೆ ಹೊರಗಡೆ ಎಲ್ಲ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಕ್ಚುಲಿ ಅಕ್ಕ ಅಕ್ಕ ಅಂತ ಅಂದ್ಬಿಟ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ನನಗೆ ಹೊರಗಡೆ ಎಷ್ಟು ರೆಸ್ಪೆಕ್ಟ್, ಹೊರಗಡೆ ರೆಸ್ಪೆಕ್ಟ್ ಇಲ್ಲ, ಗೊತ್ತಾ? ಯಾರಿಗೂ ಹೇಳಬೇಡಿ ಪ್ಲೀಸ್. ಓಕೆ, ಹಾಂ, ನೀವು ನಿಮ್ಮ ಅಕ್ಕನ ಎಷ್ಟು ಇಷ್ಟಪಡ್ತೀರಾ? ಎಷ್ಟು ಇಷ್ಟಪಡ್ತೀನಿ ಅಂದರೆ, ಹೇಳೋಕ್ಕಾಗ್ದಿರೋದು ಒಂದು ಮೂವಿಲಿದೆ ಗೊತ್ತಾ, ಅದ್ದೂರಿ ಮೂವಿಲಿ, ಐ ಲವ್ ಯು ಜಾಸ್ತಿ ಅಂತ ನಾನು ಹೇಳ್ತೀನಿ. ತುಂಬ ಜಾಸ್ತಿ, ಅದು ಹೇಳೋಕ್ಕಾಗಲ್ಲ, ಅದೆಲ್ಲ ವರ್ಣಿಸೋಕ್ಕಾಗಲ್ಲ ಅಥವಾ ಹೇಳೋಕ್ಕಾಗಲ್ಲ ಪದಗಳಲ್ಲೆಲ್ಲ. ನೆಕ್ಸ್ಟ್ ಕ್ವಶನ್, ಡೂ ಫಾಲೋ ಮೀ. ಗೈಸ್, ಡೂ ಫಾಲೋ ಮೀ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ನಾನು ನಿಮಗೆಲ್ಲ ಕೇಳಬೇಕು, ಡೂ ಫಾಲೋ ಮೀ. ಇವ್ರು ನನ್ನನ್ನು ಕೇಳಿದ್ದಾರೆ, ನಾನು ನಿಮ್ಮನ್ನು ಕೇಳ್ತಿದ್ದೆ ಡೂ ಫಾಲೋ ಮೀ. ಇವರು ಕೇಳ್ತಿದ್ದಾರೆ ಡೂ ಫಾಲೋ ಮೀ. ಖಂಡಿತವಾಗ್ಲೂ ಮಾಡಿ. ನನ್ನನ್ನು ನೀವು ಫಾಲೋ ಮಾಡ್ಕೊಳ್ಳಿ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ, ಓಕೆನಾ? ನೀವು ಯಾವ ಕೋರ್ಸ್ ಮುಗಿಸಿದ್ದೀರಾ? ನಾನಾ? ಇಟ್ಸ್ ಇನಾಯ 2541. ಓಕೆ, ನೀವು ಯಾವ ಕೋರ್ಸ್ ಮುಗಿಸಿದ್ದೀರಾ ಅಂತಂದರೆ, ನಾನು ಇನ್ನೂ ಮುಗಿಸಿಲ್ಲ. ಆ್ಯಕ್ಚುಲಿ ನಾನು ಬ್ಯಾಂಕಿಂಗ್ ಕೋರ್ಸಿಗೆ ನಾನು ಜಾಯ್ನ್ ಆಗಿರೋದು. ಆಮೇಲೆ ನಿಮಗೂ ಗೊತ್ತು, ಕಂಪ್ಯೂಟರ್ ಕೋರ್ಸ್ಗೂ ಜಾಯ್ನ್ ಆಗಿದ್ದೀನಿ. ಎರಡೂ ಮಾಡ್ತೀನಿ. ಇನ್ನು ಸದ್ಯಕ್ಕೆ ನಾನು ಇನ್ನೂ ಮುಗಿಸಿಲ್ಲ, BCom ಮುಗಿಸಿದ್ದೀನಿ ಅಷ್ಟೇ. ಇನ್ನೂ ನಾನು ಯಾವ ಕೋರ್ಸು ಮುಗಿಸಿಲ್ಲ. ಇನಾಯ ಅವರೇ, ಓಕೆನಾ? ಏನಾದರೂ ನಿಮಗೆ ಕೋರ್ಸ್ ಏನಾದರೂ ಬೇಕಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ? ಯಾವ್ಯಾವ ಥರ ಏನೇನು ಅಂತ. ದಯವಿಟ್ಟು ನನ್ನ ಕ್ವಶನ್ಸ್ ಕೇಳಿ, ಡೌಟ್ಸ್ ಕೇಳಿ, ನಾನೆಲ್ಲ ನಿಮಗೆ ಕ್ಲಾರಿಟಿ ಕೊಡ್ತೀನಿ, ಓಕೆನಾ? ಹೌ ಆರ್ ಯು ಅಕ್ಕ? ಇವರೇ ಕೇಳಿರೋದು. 2 ಕ್ವಶನ್ಸ್ ಕೇಳಿದ್ದಾರೆ. ಹಂಗೆ ನನಗೆ 17 ಕ್ವಶನ್ಸ್ ಅಷ್ಟೇ ಬಂದಿರೋದು. 2 ಕೇಳಿದ್ದೀರಾ ನನಗೆ. ಅದೇ ಒಂದೇ ಕ್ವಶನ್ಸಲ್ಲಿ 2 ಕೇಳ್ಬೋದಿತ್ತಲ್ವಾ? ಓಕೆ, ಪರವಾಗಿಲ್ಲ. ಹೌ ಆರ್ ಯು ಅಕ್ಕ? ನೀವೊಬ್ಬರೇ ರೀ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕೇರ್ ಮಾಡ್ತಾ ಇರೋದು. ಹೌ ಆರ್ ಯು ಅಕ್ಕ? ತುಂಬ ಚೆನ್ನಾಗಿದ್ದೀನಿ ಲೈಫಲ್ಲಿ ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗ್ತಿದೆ ಲೈಫ್, ಓಕೆನಾ? ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಹಾಲ್ಮಾರ್ಟ್ ಸೂಪರ್ ಮಾರ್ಕೆಟ್, ನಮಗೆ ಒಂದು ಪ್ರಮೋಷನ್ ಮಾಡಿ ಕೊಡಿ ಸಾಕು. ಇವರು ಆ್ಯಕ್ಚುಲಿ ನನಗೆ ಮೆಸೇಜ್ ಮಾಡಿದರು, ನಾನು ಹೇಳಿದ್ದೀನಿ ಮಾಡ್ಕೊಡ್ತೀನಿ ಅಂತ. ಆದರೂ ನನಗೆ ಕ್ವಶನ್ಸ್ ಮೂಲಕ ಕೇಳಿದ್ದಾರೆ. ಮಾಡ್ಕೊಡ್ತೀನಿ. ನಿಮಗೆ ಮಾಡಿಕೊಡ್ದೆ ಇನ್ಯಾರಿಗೆ ಮಾಡಿಕೊಡ್ಲಿ? 100% ಮಾಡಿಕೊಡ್ತೀನಿ. ದ ನೇಮ್ ಇಸ್ ಯಶ್ ಅವರು. ಆಯುಷ್ ಅಲ್ಲ ಇವರು, ಓಕೆನಾ? ವಾಟ್ ಈಸ್ ಯುವರ್ ಡ್ರೀಮ್ ಅಂದರೆ ತುಂಬ ಚೆನ್ನಾಗಿ ಅರ್ನ್ ಮಾಡಬೇಕು ಲೈಫಲ್ಲಿ. ತುಂಬ ಏನಂತಾರೆ, ತುಂಬ ಚೆನ್ನಾಗಿರಬೇಕು ನಮ್ಮ ಲೈಫ್, ಬ್ಯೂಟಿಫುಲ್ ಆಗಿರಬೇಕು ಅಷ್ಟೇ. ನನಗೆ ಅದು ಡ್ರೀಮ್ ಅಂತ ಏನಿಲ್ಲ. ನನಗೆ ನಿಜವಾಗ್ಲೂ ಗೈಸ್ ಹೇಳ್ತೀನಿ, ನನಗೆ ಡ್ರೀಮ್ ಅನ್ನೋದೇ ಇಲ್ಲ. ನನ್ನ ಲೈಫ್ ಹೇಗಿದೆಯೋ ಅಥವಾ ಲೈಫ್ ಹೇಗೆ ಹೋಗುತ್ತೋ ನಾನು ಆ ಥರನೇ ನಾನು ಹೋಗ್ತಾ ಇರೋದು. ನನ್ನ ಡ್ರೀಮ್ ಏನೂ ಇಟ್ಕೊಂಡಿಲ್ಲ. ಅದಕ್ಕೆ ನಾನು ಇಷ್ಟು ಖುಷಿಯಾಗಿದ್ದೀನಿ. ಯಾಕಂತಂದರೆ ಡ್ರೀಮ್ ಇಟ್ಕೊಂಡ್ರು ಅದು ಏನು ಮಾಡೋಕ್ಕಾಗಲಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ನನ್ನ ಡ್ರೀಮ್ ಏನು ಇಟ್ಕೊಂಡಿಲ್ಲ. ಲೈಫ್ ಹೇಗೆ ಹೋಗುತ್ತೋ ನಾನು ಹಾಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಇದೇ ನನ್ನ ಡ್ರೀಮ್. ಯು ಫ್ರಮ್ ಅಂದರೆ ಏನು? ನಾನು ಅರ್ಥ ಮಾಡ್ಕೊಂಡಿರೋದು ನಾನು ಎಲ್ಲಿರೋದು ಅಂತ ಅಲ್ವಾ? ನಾನು ಬ್ಯಾಂಗ್ಳೂರಲ್ಲಿರೋದು ಅಷ್ಟೇ, ಓಕೆನಾ? ಇವ್ರು ಕೇಳಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಫೀಲಿಂಗ್ಸ್ ಸಾಂಗಾ? ಯಾಕೆ ಬೇಜಾರಾಗಿದ್ದೀರಾ ನೀವು? ಫೀಲಿಂಗ್ ಸಾಂಗ್ಸ್ ಕೇಳ್ತಾ ಇದ್ದೀರಲ್ಲ. ಅಂದರೆ ನಾನು ನಿಮಗೆ ಫೀಲಿಂಗ್ ಸಾಂಗ್ಸ್ ರೀಲ್ಸ್ ಕಳಿಸ್ಬೇಕಾ ಅಥವಾ ನಾನೇ ಫೀಲಿಂಗ್ ಸಾಂಗ್ ಆಡಬೇಕಾ? ನಾನು ಫೀಲಿಂಗ್ ಸಾಂಗ್ ಆಡಿದ್ರೆ ನೀವು ಕ್ವಶನ್ಸ್ನ ಡಿಲೀಟ್ ಮಾಡಿಬಿಡ್ತೀರಾ. ಯಾಕಂದರೆ ನಾನು ಸಾಂಗ್ ಅಷ್ಟು ಚೆನ್ನಾಗಿ ಆಡ್ತೀನಿ. ಆಡಲ ನಾನು? ಆಮೇಲೆ ಲಾಗ್ ನೋಡ್ತವ್ರವರೆಲ್ಲ ವಾಪಸ್ ಬಂದುಬಿಡ್ತಾರೆ. ದಯವಿಟ್ಟು ಬೇಡ, ನಾನು ಹಾಡಲ್ಲ. ನೀವು ಫೀಲಿಂಗ್ ಸಾಂಗ್ಸ್ ಅಂತ ಕೇಳಿದ್ದೀರಾ, ನಾನು ನಿಮಗೆ ಕಳಿಸ್ತೀನಿ ಬೇಕಾದ್ರೆ ಫೀಲಿಂಗ್ ಸಾಂಗ್ಸ್ನ, ಬಟ್ ನಾನು ಹಾಡಲ್ಲ, ಓಕೆನಾ? ಬೇಜಾರು ಮಾಡ್ಕೋಬೇಡಿ ನೀವು. ನಾನು ಹಾಡಲ್ಲ. ನಾನು ಹಾಡಿದ್ರೆ ನೀವು ಇನ್ನೂ ಫೀಲಿಂಗ್ ಆಗಿಬಿಡ್ತೀರಾ. ಸೊ ಇರೋ ಫೀಲಿಂಗ್ನೇ ನೀವು ಸಾಲ್ವ್ ಮಾಡ್ಕೊಳ್ಳಿ, ಓಕೆನಾ? ಅದರಿಂದ ಹೊರಗಡೆ ಬನ್ನಿ. ಹಾಂ, ಯು ಆರ್ ಫ್ರಮ್. ಮತ್ತೆ ಸೇಮ್ ಕ್ವೆಶನ್ಸ್ ರಿಪೀಟ್ ಆಗಿದೆ ಗೈಸ್. ಓಕೆ, ಕಾಲ್ ತೇಜು. ಓಕೆ, ಕಾಲ್ ತೇಜು ಅವರೇ,
ಯು ಆರ್ ಫ್ರಮ್ ಅಂದರೆ ನಾನು ಬ್ಯಾಂಗ್ಳೂರಲ್ಲಿರೋದು, ಓಕೆನಾ? ಹೌದು, ನನಗೆ ನೇಮ್ ಓದೋಕ್ಕಾಗ್ತಲ್ಲ, ದಯವಿಟ್ಟು ನೋಡಿ. ಇವರ ಕೇಳಿರೋದು ಹಿಮ್ ಫಸ್ಟ್ ಲವ್ ಸ್ಟೋರಿ, ನನ್ನ ಲವ್ ಸ್ಟೋರಿ ಅಂತ ಕೇಳ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವ್ರು ಏನು ಕ್ವೆಶನ್ಸ್ ಕೇಳಿದರೆ ನನಗೆ ಅರ್ಥ ಆಗಲಿಲ್ಲ. ನನ್ನ ಲವ್ ಸ್ಟೋರಿ ಅಂದರೆ ನಿಜವಾಗ್ಲೂ ಇಲ್ಲ. ಲವ್ ಮಾಡಿದರೆ ಅಥವಾ ಕಮಿಟ್ ಆಗಿದ್ರೆ ಅಲ್ವಾ ಲವ್ ಸ್ಟೋರಿ ಇರೋದು. ನಿಜವಾಗ್ಲೂ ನನಗೆ ಯಾವುದೇ ಥರ ಲವ್ ಸ್ಟೋರಿ ಅನ್ನೋದು ನನಗಿಲ್ಲ. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ನನಗೆ ಲವ್ ಮಾಡಿದ್ರೆ ಅಲ್ವಾ ಲವ್ ಸ್ಟೋರಿ ಸಿಗೋದು. ಲವ್ ಮಾಡಿದ್ರೆ ಅದು ಒಂದು 2-3 ತಿಂಗಳು ಸ್ಟೋರಿ ಆದರೆ ಖಂಡಿತವಾಗ್ಲೂ ಮತ್ತೆ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ, ಓಕೆ? ನೀವು ಸಿಂಗಲ್ ಆರ್ ಕಮಿಟೆಡ್? ನನಗೆ ಏನೇನೋ ಇಟ್ಕೊಂಡಿರ್ತಾರೆ ಅವ್ರ ಯೂಸರ್ ನೇಮು. ನನಗೆ ಸೀರಿಯಸ್ಸಾಗಿ ಓದೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ, ಓಕೆ? ನೀವು ಸಿಂಗಲ್ ಆರ್ ಕಮಿಟೆಡ್? ನಾನು ಯಾವುದೇ ಥರ ಇಲ್ಲ ನನಗೆ. ಆರಾಮಾಗಿ ತಿನ್ಕೊಂಡು ಮಲ್ಕೊಂಡು ಓಡಾಡ್ಕೊಂಡಿದ್ದೀನಿ. ಇದೇ ನನಗೆ ಒಂಥರ ಲೈಫ್ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆ. ಸೊ ನಾನು ಯಾವುದೇ ಥರ ಲವ್ ಮಾಡಿಲ್ಲ, ಕಮಿಟೆಡ್ ಆಗಿಲ್ಲ. ಆನ್ಸರ್ ಸಿಕ್ತಲ್ವಾ? ಇದೇ ಥರ ಆರಾಮಾಗಿರಿ ಗೈಸ್, ಅಷ್ಟೇ. ಡಿಕ್ಕಿ ಚಿರಿ ಡೂ ಸಮ್ ರೀಲ್ಸ್ ವಿತ್ ಸ್ಯಾರಿ ಅಂತ. ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೇಮ್ಸ್ನ, ಯೂಸರ್ ನೇಮ್ಸ್. ನಾನು ಎಷ್ಟು ಚೆನ್ನಾಗಿ ಓದ್ತೀನಿ ಅನ್ಕೋಬೇಕು, ಈ ಹುಡುಗಿಗೇನು ಓದಕ್ಕೆ ಬರಲ್ವಾ ಅಂತ ನೋಡಿದವರು. ಡೂ ಸಮ್ ರೀಲ್ಸ್ ವಿತ್ ಸ್ಯಾರಿ ಅಲ್ವಾ? ನಾನು ಮಾಡ್ತೀನಿ ರೀಲ್ಸು ಸ್ಯಾರಿ ಜೊತೆ. ಬಟ್ ನಮ್ಮಮ್ಮ ಸ್ಯಾರಿ ತೊಗೊಂಡ್ರೆ ನಾನು ರೀಲ್ಸ್ ಮಾಡ್ಬೋದು. ಯಾಕಂತಂದರೆ ನೀವು ಅನ್ಕೋಬೋದು, ಯಾಕೆ ಇವರಮ್ಮ ತೊಗೋಬೇಕು, ಅವರಮ್ಮ ತೊಗೊಂಡ್ರೆ ಹುಡುಗಿ ರೀಲ್ಸ್ ಮಾಡೋದು ಅಂತ. ಯಾಕಂತಂದರೆ ಗಾಯ್ಸ್, ನಿಮಗೆ ಒಂದು ಸೀಕ್ರೆಟ್ ಹೇಳಬೇಕು. ಏನಂತಂದರೆ ನನ್ನ ಹತ್ರ ಸೀರೆನೇ ಇಲ್ಲ. ಇದುವರೆಗೂ ನಾನು ಒಂದು ಸೀರೆ ಕೂಡ ಪರ್ಚೇಸ್ ಮಾಡಿಲ್ಲ. ಯಾಕಂತಂದರೆ ನಂಗೆ ಸ್ಯಾರಿ ಚೆನ್ನಾಗಿ ಕಾಣಲ್ಲ. ನಾನು ಆ್ಯಕ್ಚುಲಿ ಸ್ಯಾರಿ ಉಡ್ತಿರೋದು ರೀಲ್ಸ್ಗೋಸ್ಕರ. ಆ್ಯಕ್ಚುಲಿ ನನಗೆ ಸ್ಯಾರೀಸು ಉಡೋಕ್ಕೆ ಭಯ ಆಗುತ್ತೆ, ಎಲ್ಲಿ ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ. ಬಟ್ ಆದರೂ ಉಡ್ತಿದ್ದೀನಿ. ನಮ್ಮಮ್ಮ ಸ್ಯಾರಿ ತೊಗೊಂಡ್ರೆ ಖಂಡಿತವಾಗ್ಲೂ ನಾನು ಸ್ಯಾರಿ ರೀಲ್ಸ್ ಮಾಡ್ತೀನಿ. ಆದರೂ ಮಾಡ್ತಾಯಿದ್ದೀನಿ. ನಮ್ಮಮ್ಮನ ಸ್ಯಾರಿಲಿ ನಾನು ರೀಲ್ಸ್ ಮಾಡ್ತಾ ಇರೋದು. ಅದೇ ಎಲ್ರಿಗೂ ಇಷ್ಟ ಆಗಿದೆ ಅಂದಮೇಲೆ ಖಂಡಿತವಾಗ್ಲೂ ಮಾಡ್ತೀನಿ ನಾನು, ಓಕೆ? ನಿಜವಾಗ್ಲೂ ಮಾಡ್ತೀನಿ ರೀಲ್ಸು. ಇನ್ಮೇಲಿಂದ ಸೀರೆ ಉಡ್ಕೊಂಡೆ ಮಾಡ್ತೀನಿ ಬಿಡಿ. ನಿಮ್ಮ ಆಸೆ ನಾನು ನೆರವೇರಿಸ್ತೀನಿ, ಓಕೆ? ಇವರು ನಾನು ಪವನ್ ಅಂತೆ. ಇವ್ರನ್ನ ಡಿಗ್ರಿ ಫ್ರೆಂಡ್ ಪವನ್ ಅಂತ. ಅವ್ರಿಗೆ ಆನ್ಸರ್ ಕೊಡ್ತಿದ್ದೀನಿ. ಯಮುನಾ, ನೀವು ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ್ದೀರಾ? ಯಾಕೆ ಅಂತಂದರೆ ನಿಜವಾಗ್ಲೂ ಗೈಸ್, ಮುಂಚೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಇವಾಗ ಬಂದಿರ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ನಾನು ಸೋಷಿಯಲ್ ಮೀಡಿಯಾಸ್ ಆವಾಗಲೇ 8th ಸ್ಟ್ಯಾಂಡರ್ಡಲ್ಲೋ, ನಾನು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಂತ ಆದರೆ ಟಿಕ್ಟಾಕ್ ಅನ್ನೋದೊಂದಿತ್ತು. ಟಿಕ್ಟಾಕಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ವಿಡಿಯೋನ. ಆವಾಗ ನಾನು ರೀಲ್ಸ್ ಮಾಡಬೇಕು ಅಂತ ಹೇಳಿ, ರೀಲ್ಸ್ ಅಂತಿಲ್ಲ ಅವಾಗೆಲ್ಲ, ಟಿಕ್ಟಾಕ್ ವಿಡಿಯೋ ಮಾಡಬೇಕು ಅಂತ ಹೇಳಿ ನಮ್ಮ ಅಕ್ಕ ನನಗೆ ಒಂದು ಫೋನ್ ಕೊಡಿಸಿದ್ಲು. ಅಲ್ಲಿಂದನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಆವಾಗಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದೆ. ಆ್ಯಕ್ಚುಲಿ 10th ಸ್ಟ್ಯಾಂಡರ್ಡ್ವರೆಗೂ ನಾನು ಟಿಕ್ಟಾಕ್ ವಿಡಿಯೋ ಮಾಡ್ತಾಯಿದ್ದೆ. ನನಗೆ ಅದರಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ರು ಅಂದರೆ ಟಿಕ್ಟಾಕ್ ವಿಡಿಯೋದಲ್ಲಿ 35K ಮೇಲಿದ್ದರು. ಅದು ಅನ್ಫಾರ್ಚುನೇಟಾಗಿ ಇದು ಬ್ಯಾನ್ ಆಗೋಯ್ತು ಟಿಕ್ಟಾಕು. ಅಲ್ಲಿಗೆ ನಾನು ಎಷ್ಟು ವೀಡಿಯೋಸ್ ಮಾಡಿದ್ದಂದ್ರೆ 400 ಮೇಲೆ ವೀಡಿಯೋಸ್ ಮಾಡಿದ್ದೆ. ನಂಗೆ 35,000 ಫಾಲೋವರ್ಸ್ ಕೂಡ ಇದ್ದರು. ಅನ್ಫಾರ್ಚುನೇಟಾಗಿ ಅದು ಆ್ಯಪ್ ಸ್ಟಾಪ್ ಆಯಿತು. ನಾನು ವಿಡಿಯೋ ಮಾಡೋದು ಸ್ಟಾಪ್ ಆಗೋಯ್ತು. ಯಾಕಂತಂದರೆ 10th ಬೇರೆ, ನಂದು ಸ್ಟಡೀಸ್ ಮೇಲೆ ಗಮನ ಹೋಗೋಯ್ತು. ಆಮೇಲೆ PU ಬಂತು. PU ಅಲ್ಲೂ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೂ ಸ್ಟಡೀಸ್ ಅಂದ್ಕೊಂಡೆ ಸುಮ್ಮನೆ ಆಗೋದೆ. ಸುಮ್ಮನೆ ಈ ವಿಡಿಯೋ ಮಾಡ್ತಿದ್ರೆ ಅಲ್ಲಿ ಓದೋಕ್ಕೆ ನನಗೆ ಗಮನ ಹೋಗಲ್ಲ, ಇಲ್ಲೇ ಇರುತ್ತೆ ವಿಡಿಯೋ. ಎಷ್ಟು ಲೈಕ್ಸ್ ಬಂತು, ಎಷ್ಟು ಕಮೆಂಟ್ಸ್ ಬಂತು, ಎಷ್ಟು ಜನ ಫಾಲೋ ಮಾಡಿದ್ರು, ಆ ಥರದ್ರಲ್ಲೇ ನಂದು ತಲೆ ಹೋಗ್ಬಿಡುತ್ತೆ, ಜ್ಞಾನ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಅಲ್ಲೂ ಮಾಡಲಿಲ್ಲ. ಡಿಗ್ರಿಯಲ್ಲೂ ಮಾಡಲಿಲ್ಲ, ಕರೆಕ್ಟ್, ಡಿಗ್ರಿಯಲ್ಲೂ ಮಾಡಲಿಲ್ಲ. ಡಿಗ್ರಿ ಮುಗಿದ್ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಅಂದ್ಕೊಂಡಿರ್ಬೋದು ಈ ಹುಡುಗಿ ಈಗ ರೀಲ್ಸ್ ಮಾಡ್ತಾಯಿದ್ದೆ ಅಂತ. ನಾನು ಈಗ ರೀಲ್ಸ್ ಮಾಡ್ತಿಲ್ಲ, ನಾನು ಆಗಲೇ ರೀಲ್ಸ್ ಮಾಡ್ತಾಯಿದ್ದೆ. ಅದು ರೀಲ್ಸ್ ಅಂತಿಲ್ಲ, ಟಿಕ್ಟಾಕ್ ವೀಡಿಯೋ ಅಂತಂದರೆ. ನಾನು 8th ಸ್ಟ್ಯಾಂಡರ್ಡಲ್ಲಿ ಇರುವಾಗಲೇ ನಾನು ವೀಡಿಯೋ ಮಾಡ್ತಿದ್ದೆ. ಬಟ್ ಸ್ಟಾಪ್ ಮಾಡಿದ್ದೆ ಅಷ್ಟೇ, ಬ್ರೇಕ್ ಅಂತ ಏನಿಲ್ಲ, ಸ್ಟಾಪ್ ಮಾಡಿದ್ದೆ. ಮಾಡೋದು ಬೇಡ ಅನ್ನೋದೇನಿರಲಿಲ್ಲ, ಸ್ಟಾಪ್ ಮಾಡಿದ್ದೆ. ಫಸ್ಟು ಸ್ಟಡೀಸ್ನ ಮುಗಿಸ್ಬಿಡೋಣ, ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಾನು ಡಿಗ್ರಿಲಿ ಅಂದ್ಕೊಂಡಿದ್ದೆ.
ಒಂದು 3 ವರ್ಷ ಕಷ್ಟಪಟ್ಬಿಟ್ರೆ ಅದ್ರ ಪಾಡಿಗೆ ಅದಾಗುತ್ತೆ, ಅದು ಮುಗಿಸಾದ್ಮೇಲೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ಬೋದು ಅಂದ್ಬಿಟ್ಟು ಅದೊಂದು ರೀಸನ್ಗೋಸ್ಕರ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ. ನಾನು ಆವಾಗಲೇ ಮಾಡಿದ್ದೆ ನಾನು. ಓಕೆ, ಇವರೇನೋ ಕೇಳಿದ್ರು, ನಾನೇನೋ ಹೇಳ್ತಾ ಇದ್ದೀನಿ. ಹಾಂ, ನೀವು ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ, ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ನಂಗೆ ತುಂಬ ಇಷ್ಟ ಏನಂದರೆ ಈ ಲಾಗ್ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದು, ಕ್ಯಾಮ್ರಾ ಎಲ್ಲ ಹಿಂಗೆಲ್ಲ ಇಟ್ಕೊಂಡು ಮಾಡೋದು ತುಂಬ ಇಷ್ಟ. ನನಗೆ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇನೋ ಒಂಥರ ಏನು ಅನ್ಕೊತಾರೆ ಜನ ಅದರಿಂದನೇ ನಾನು ವೀಡಿಯೋ ಮಾಡ್ತಿರಲಿಲ್ಲ. ನನಗೆ ವೀಡಿಯೋ ಮಾಡೋಕ್ಕೆ, ಎಡಿಟಿಂಗ್ ಮಾಡೋಕ್ಕೆ ಪಕ್ಕ ಬರುತ್ತೆ, ನನಗೆ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಗೊತ್ತು. ಬಟ್ ಅವಾಗಲೇ ಮಾಡಬೇಕಿತ್ತು, ಬಟ್ ಮಾಡಿಲ್ಲ. ಇವಾಗ ಇಂಟ್ರೆಸ್ಟ್ ಬಂತು. ಆಮೇಲೆ ಪ್ಲಸ್ ಕಾಲೇಜ್ ಹೋಗ್ತಾ ಇಲ್ಲ, ಅಲ್ಲಿ ಕಾಲೇಜ್ ಯಾರೂ ನೋಡೋದಿಲ್ಲ, ಕಾಲೇಜಲ್ಲಿ ಇರೋರು ಯಾರೂ ನೋಡಲ್ಲ. ಮೀನ್ಸ್ ನಾನು ಎದುರುಗಡೆ ಇರಲ್ಲ, ಇಲ್ಲಿರ್ತೀನಿ. ಇವಾಗ ನೋಡ್ಕೊಳ್ಳಿ, ನನಗೆ ಇವಾಗೇನು ಅನಿಸಲ್ಲ. ಬಟ್ ಕಾಲೇಜಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಅನ್ಕೊತಾರೆ ಅಂದ್ಬಿಟ್ಟು ಮಾಡ್ತಿರ್ಲಿಲ್ಲ. ಇವಾಗ ತುಂಬ ಇಂಟ್ರೆಸ್ಟ್ ಬಂದಿದೆ. ಅವಾಗೂ ಇಂಟ್ರೆಸ್ಟ್ ಇತ್ತು, ಬಟ್ ನಾನು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಏನು ಅನ್ಕೊತಾರೆ ಅಂತ. ಬಟ್ ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಏನಾದರೂ ಮಾಡೋಣ ಯೂಟ್ಯೂಬಲ್ಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ದ ಒನ್ ವಿಜಯ್ ಅವ್ರು ಕೇಳಿರೋದು ಫಾಲೋ ಬ್ಯಾಕ್ ಮಾಡಿ. 100% ಮಾಡ್ತೀನಿ, ಯಾಕೆ ಮಾಡೋದಿಲ್ಲ. ಇವು ನನಗೆ ಫಾಲೋ ರಿಕ್ವೆಸ್ಟ್ ಕಳಿಸಿ 100% ನಾನು ಫಾಲೋ ಮಾಡ್ತೀನಿ. ನನ್ನನ್ನೇ ಯಾರು ಹೆಂಗೆ ಗೊತ್ತಾ ಗೈಸ್, ಫಾಲೋ ಮಾಡ್ಕೋತಾರೆ, ಒಂದು 2 ಸೆಕೆಂಡಲ್ಲಿ ಅನ್ಫಾಲೋ ಮಾಡಿರ್ತಾರೆ. ಇವಾಗ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ಅನ್ಫಾಲೋ ಮಾಡೋದ್ರಲ್ಲಿ ಅರ್ಥ ಇದೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾಕೆಲ್ಲ ಅನ್ಫಾಲೋ ಮಾಡ್ತಾರೆ, ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ನನಗೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ, ಯಾಕೆ ಅನ್ಫಾಲೋ ಮಾಡ್ತಾರೆ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅನ್ಫಾಲೋ ಮಾಡ್ತಾರೆ, ಆಮೇಲೆ ನೀವು ಕಮೆಂಟಲ್ಲಿ ನಿಮ್ಮ ವಿಡಿಯೋ ಚೆನ್ನಾಗಿಲ್ಲ ಅದಕ್ಕೆ ಅನ್ಫಾಲೋ ಮಾಡಿಬಿಡ್ತಾರೆ ಅಂತ ಹಾಕ್ಬೇಡಿ. ಯಾಕೆ ಅನ್ಫಾಲೋ ಮಾಡ್ತಾರೆ ಅಂತ ನನಗೆ ಸೀರಿಯಸ್ ಆಗಿ ಗೊತ್ತಾಗ್ತಾ ಇಲ್ಲ. ಇವ್ರು ಫಾಲೋ ಬ್ಯಾಕ್ ಮಾಡಿ ಅಂತ ಕೇಳ್ತಿದ್ರೆ, ನಾನು ಎಲ್ರಿಗೂ ಕೇಳ್ತಾ ಇದ್ದೀನಿ, ಯಾಕೆ ಫಾಲೋ ಬ್ಯಾಕ್ ಮಾಡ್ತಾ ಇಲ್ಲ, ನೀವೆಲ್ಲ ಅನ್ಫಾಲೋ ಮಾಡ್ತಾ ಇದ್ದೀರಾ. ಇವ್ರಿಗೆ ಆನ್ಸರ್ ಕೊಡ್ತೀನಿ, ಏನೇನೋ ಮಾತಾಡ್ತಿರ್ತೀನಿ. ಓಕೆನಾ, ಫಾಲೋ ಬ್ಯಾಕ್ ಮಾಡಿ, 100% ಮಾಡ್ತೀನಿ. ರಿಕ್ವೆಸ್ಟ್ ಕಳಿಸಿದ್ರೆ ಒಂದ್ಸರಿ ಚೆಕ್ ಮಾಡ್ತೀನಿ, 100% ಫಾಲೋ ಬ್ಯಾಕ್ ಮಾಡ್ತೀನಿ. ಮಿಸ್ಟರ್ ಪರಮಾತ್ಮ 0168, ಓಕೆ, ನಿಮ್ಮ ಜೊತೆ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓ ಮೈ ಗಾಡ್, ನನ್ನ ಜೊತೆಗೆ ಇನ್ನೊಬ್ರು ಲಾಗರ್ ಸಿಗ್ತಾ ಇದ್ದಾರೆ. 100% ಬನ್ನಿ, ನಾ ಯಾರು ಬೇಡ ಅಂತಾರೆ. ಹಂಗಾರೆ ನನಗೆ ಒಂದೊಂದು ಅರ್ಥ ಆಗ್ತಾ ಇಲ್ಲ ಗೈಸ್, ನಾನು ಅಷ್ಟು ಚೆನ್ನಾಗಿ ಲಾಗ್ ಮಾಡ್ತೀನ ನೋಡಿ. ನನ್ನ ಜೊತೆ ಕೇಳ್ತಾ ಇದ್ದಾರೆ ಲಾಗ್ ಮಾಡಬೇಕು ಅಂತ. 100% ನನಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬನ್ನಿ, ಲಾಗ್ ಮಾಡೋಣ, ಕಾನ್ಸೆಪ್ಟ್ ಇಟ್ಕೊಂಬನ್ನಿ, ಯಾವ ಕಾನ್ಸೆಪ್ಟಲ್ಲಿ ಲಾಗ್ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯ್ತು. ಯಾಕಂತಂದರೆ ಇಬ್ಬರು ಲಾಗ್ ಚೆನ್ನಾಗಿ ಮಾಡ್ತೀನಿ ಅಂತ ಇವ್ರೇನು ಹೇಳಿಲ್ಲ. ಅಂದರೆ ಇವ್ರು ಕೇಳ್ತಿದ್ದಾರೆ ಅಂದಮೇಲೆ ನಾನು ಲಾಗ್ ಚೆನ್ನಾಗಿ ಮಾಡ್ತೀನಿ ಅಂತ ಅರ್ಥ ತಾನೇ. ಇವ್ರು ಕೇಳ್ತಿದ್ದಾರೆ ಅಂದಮೇಲೆ 100% ನಾನು ಮಾಡೇ ಮಾಡ್ತೀನಿ ನಿಮ್ಮ ಜೊತೆ ಲಾಗ್. ಬನ್ನಿ. ನಿಕ್ಕಿ ಚೆರಿ ಅವರು, ಟೆಲ್ ಅಬೌಟ್ ಯುವರ್ ಸೆಲ್ಫ್. ಓಕೆ, ನಾನು ಇಂಟರ್ವ್ಯೂಯಲ್ಲಿ ಹೇಳ್ತಾರಲ್ಲ ಹೇಳ್ತೀನಿ. ಓಕೆ, ಇಂಗ್ಲೀಷಲ್ಲೆಲ್ಲ ಕನ್ನಡದಲ್ಲೆಲ್ಲ ನಾನು ಕನ್ನಡದಲ್ಲೇ ಹೇಳ್ತೀನಿ, ಅದೇ ಕಂಫರ್ಟಬಲ್ ನನಗೆ. ಓಕೆ, ನನ್ನ ಹೆಸರು ಯಮುನಾ MN. ಸೊ ನಾನು ಸದ್ಯಕ್ಕೆ ಲಾಗ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹೆಂಗೂ ಜೀವನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ಟಡೀಸು ಗೋಲು ಕೇಳಿದ್ದಾರೆ. ಆ್ಯಂಡ್ ವೇರ್ ಡು ಯು ಸ್ಟೇ ಎಕ್ಸೆಟ್ರಾ. ಸ್ಟಡೀಸು ಸದ್ಯಕ್ಕೆ ನಾನು BCom ಆಗಿದೆ. ಗೋಲ್ ಅಂತ ಏನೂ ಇಲ್ಲ. ನಾನು ಆವಾಗಲೇ ಹೇಳಿದ್ದೀನಿ, ನಿಮ್ಮ ಡ್ರೀಮ್ಸ್ ಏನು ಅಂತ ಕೇಳಿದ್ದಕ್ಕೆ ಈಗಲೂ ನಾನು ಅದನ್ನೇ ಹೇಳ್ತೀನಿ. ನಿಜವಾಗ್ಲೂ ನನಗೆ ಗೋಲ್ ಅನ್ನೋದು ಏನೂ ಇಲ್ಲ. ಲೈಫ್ ಹೇಗೆ ಹೋಗುತ್ತೋ ನಾನು ಹಾಗೆ ಹೋಗ್ತಾ ಇದ್ದೀನಿ. ಗೋಲ್ ಇಟ್ಕೊಂಡ್ರೆ ನಮ್ಗೆ ಅದೇನು ಅಚೀವ್ ಮಾಡೋರು ಮಾಡ್ತಾರೆ, ನಾನು ಅದ್ರ ಬಗ್ಗೆ ಮಾತಾಡ್ತಾನೆ. ಬಟ್ ನಾನು ಯಾವುದೇ ಥರ ಗೋಲ್ ಇಟ್ಕೊಂಡಿಲ್ಲ. ಲೈಫ್ ಹೇಗೆ ಹೋಗ್ತಾ ಹಾಗೆ ಹೋಗ್ತಾ ಇದ್ದೀನಿ ಅಷ್ಟೇ. ವೇರ್ ಡು ಯು ಸ್ಟೇ ಎಕ್ಸೆಟ್ರಾ ಅಂದರೆ, ವೇರ್ ಡು ಯು ಸ್ಟೇ ಅಂದರೆ ನಾನು ನಮ್ಮ ಮನೇಲಿ ಸ್ಟೇ ಆಗಿದ್ದೀನಿ, ಇನ್ನೆಲ್ಲೂ ಸ್ಟೇ ಆಗಿಲ್ಲ. ಓಕೆನಾ ಗೈಸ್, ಮುಗಿತಾ? ಗೈಸ್ ಮುಗೀತು. ನನಗೆ ಸೀರಿಯಸ್ ಆಗಿ ಕ್ವಶನ್ಸು ಮುಗಿದೋಗಿದೆ. ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿ ನಾನು ಮುಗ್ದಿದೆ ಅಂತ ನಾನು ಹಿಂಗೆ ತೆಗಿತಾ ಇದ್ದೀನಿ, ಹಿಂಗೆ ಸ್ಲೈಡ್ ಹಿಂಗೆ ಮಾಡ್ತಾ ಇದ್ದೀನಿ. ಇನ್ನೂ ಕ್ವಶನ್ಸ್ ಇದೆಯಾ ಅಂತ ಮುಗ್ದಿದೆ ಗೊತ್ತಾಗಿಲ್ಲ. ಓಕೆ, ಇಲ್ಲಿಗೆ ಕ್ವಶನ್ಸ್ ಮುಗ್ದಿದೆ ಗೈಸ್. ಐ ಹೋಪ್ ನಾನು ಒಂಥರ ಏನು ಸ್ಟ್ಯಾಂಡರ್ಡ್ ಆಗಿ ಅಥವಾ ಏನು ಕರೆಕ್ಟಾಗಿ ಏನು ಆನ್ಸರ್ ಕೊಟ್ಟಿದ್ದೀನಿ ಅಂತ ನನಗನ್ನಿಸ್ತಾ ಇಲ್ಲ. ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿ ಮಾಡಿದ್ದೀರಾ ಅಥವಾ ಚೆನ್ನಾಗಿ ಮಾಡಿಲ್ಲ ಅಂತ ಏನು ಅನಿಸುತ್ತೋ ಅದನ್ನು ಹೇಳಿ. ನನಗೆ ಒಂದು ಚೂರು ಬೇಜಾರಿಲ್ಲ. ನೀವೇನು ಹೇಳ್ತೀರೋ ಅದು ನಿಮ್ಮ, ಇವಾಗ ನೀವು ನಮಗೆ ಏನು ಸಜೆಷನ್ಸ್ ಕೊಟ್ಟಿರ್ತಾರೆ, ನಾವು ಹೇಗೆ ಮುಂದೆ ವೀಡಿಯೋ ಮಾಡಬೇಕು, ಹೇಗೆ ಆನ್ಸರ್ಸ್ ಕೊಡಬೇಕು ಅನ್ನೋದು ಗೊತ್ತಾಗೋದು.
ದಯವಿಟ್ಟು ಹೇಳಿ, ಕಮೆಂಟ್ ಮಾಡಿ, ಎಷ್ಟು ಚೆನ್ನಾಗಿ ಮಾಡಬೇಕು ಮಾಡಬಾರ್ದು ಅಂತ ನೀವೇ ಹೇಳಿ, ನಾನು ಅದ್ರ ಮೇಲೆ ಹೋಗ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಮರಿದೆ ಏನು ಮಾಡ್ಕೊಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೊಂದು ಮಾತ್ರ ಮಾಡಲ್ಲ ನೀವು, ಇನ್ನೆಲ್ಲ ಮಾಡ್ತೀರಾ, ವ್ಯೂಸ್ ಆಗುತ್ತೆ ಚೆನ್ನಾಗಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಅದೊಂದೇ ನನಗೆ ಬೇಜಾರು. ಏನು ಸೌಂಡು ಅಂತ ನೋಡ್ತೀರಾ, ಅದು ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿದೆ. ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ತಿರಲ್ಲ, ನಾನು ಇದು ಮ್ಯೂಸಿಕ್ ಹಾಕಿದ್ದೀನಿ. ಏನಂದರೆ ನಮ್ಮ ಮನೆ ಮೇಲೆ ಇದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಅದು ಸೌಂಡ್ ಸ್ವಲ್ಪ ಈಗ ಇಟ್ಕೊಳ್ಳಿ, ಇಲ್ಲಾಂದರೆ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮರಿದೆ ಯಮ್ಮು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೊಸ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.